ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಜಸ್ಟಿನೋ ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ರೋಹಿತ್ ಶರ್ಮಾ ಆಗಾದ್ಮೇಲೆ ಮುಂದೆ ಯಾರು ನಿಭಾಯಿಸ್ತಾರೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿನ ಅನ್ನೋದು ಒಂದು ಕ್ವೆಶನ್ ಅಲ್ಲಿ ಇತ್ತು. ಯಾಕಂದ್ರೆ ಸುಮಾರು ಕ್ಯಾಪ್ಟನ್ಸ್ಗಳಂತೂ ಬಂದಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ. ರೀಸೆಂಟ್ ಒಂದು ವರ್ಷದಲ್ಲಂತೂ ಬೆಜಾನ್ ಕ್ಯಾಪ್ಟನ್ಸ್ಗಳು ಹೆಂಗ್ ಬೇಕೋ ಹಂಗಂಗೆ ಲೀಡ್ ಮಾಡಿಬಿಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾನ. ಎಕ್ಸಾಂಪಲ್ ಕೊಡಬೇಕು, ಯಾರ್ಯಾರು ಲೀಡ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾನ. ಆಲ್ಮೋಸ್ಟ್ ಇಂಡಿಯನ್ ಟೀಮೇ ಒಂಥರ ಲೀಡ್ ಮಾಡಿಬಿಟ್ಟಿದೆ ಅಂತ ಹೇಳ್ಬೇಕು. ಅಷ್ಟು ನಂಬರ್ ಆಫ್ ಕ್ಯಾಪ್ಟನ್ಸ್ ಉಟ್ಕೊಂಡಿದ್ದು. ರಿಷಬ್ ಪಂತ್ ಕ್ಯಾಪ್ಟನ್ಸಿ ಮಾಡಿದ್ದು ಅಂದರೆ ಅವ್ರು ಇವಾಗ ಇಂಜುರಿಗಿಂತ ಮುಂಚೆ ಕ್ಯಾಪ್ಟನ್ಸಿನ ನಿಭಾಯಿಸಿದಾಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಮಾಡಿದ್ದಾಗಿರ್ಬೋದು, ರೀಸೆಂಟಾಗಿ ಶುಭ್ಮನ್ ಗಿಲ್ ಮಾಡಿದ್ದಾಗಿರ್ಬೋದು, ಎಲ್ಲರೂ ಕೂಡ ಒಂಥರ ಆಲ್ ಓವರ್ ಒಂಥರ ಮಿಕ್ಸ್ ಆಗೋಗ್ಬಿಟ್ಟಿದೆ. ಈ ಯಾರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅನ್ನೋ ಒಂದು ಕ್ವೆಶನ್ ಇದೆ. ನೆಕ್ಸ್ಟ್ T20 ವರ್ಲ್ಡ್ ಕಪ್ ವರ್ಗು ಇವಾಗ ರೋಹಿತ್ ಶರ್ಮಾ ಅಂತೂ ಬಿಟ್ಕೊಂಡು ಕೊಟ್ಟಿದ್ದಂತೂ ಆಯಿತು. T20 ಸೈಡ್ನ ODIಗಂತೂ ಅವರನ್ನೇ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ. ಬಟ್ T20ನ ಯಾರು ನಿಭಾಯಿಸ್ತಾರೆ ಅನ್ನೋ ಒಂದು ಕ್ವೆಶನ್ಗೆ ಇವಾಗ BCCI ಅಲ್ಟಿಮೇಟ್ಲಿ ಒಂಥರ ಉತ್ತರನ ಕೊಡೋ ಥರ ಕಾಣಿಸ್ತಾ ಇದೆ. ಸೂರ್ಯಕುಮಾರ್ ಯಾದವ್ ಅವರ ಹೆಸರು ಮುಂಚೂಣಿಯಲ್ಲಿ ಇವಾಗ ಬರ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅವರ ಹೆಸರು ಇವಾಗ ಬ್ಯಾಕ್ ಫುಟ್ ಅಲ್ಲಿ ಉಳ್ಕೊಂಡಿದೆ. ವೈಸ್ ಕ್ಯಾಪ್ಟನ್ ಆಗಿದ್ದಂತ ಹಾರ್ದಿಕ್ ಪಾಂಡ್ಯಗೆ ಇವಾಗ ಯಾಕೋ ಕೆಳಗಡೆ ಡೌನ್ ಮಾಡಿಸ್ಬಿಟ್ಟು ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿನ ಕೊಡೋದು ಬೇಡ, ಇಲ್ಲಿ ಬೇರೆಯವ್ರಿಗೇನೆ ಕ್ಯಾಪ್ಟನ್ಸಿ ಕೊಡೋಣ, ನೆಕ್ಸ್ಟ್ T20 ವರ್ಲ್ಡ್ ಕಪ್ ವರ್ಗು ಕೂಡ ಇವರನ್ನೇ ಕ್ಯಾಪ್ಟನ್ ಆಗಿರಬೇಕು ಅಂತ ಒಂದು ಕಡೆಯಿಂದ ಒಂದು ಪುಷ್ ಬಂದಿದೆ ಅಂತ ಕಾಣಿಸ್ತಾ ಇದೆ ನನಗೆ. ಯಾಕೋ ಗೌತಮ್ ಗಂಭೀರ್ ಅವ್ರ ಕಡೆಯಿಂದನೇ ಈ ಒಂದು ಪುಷ್ ಬಂದಿದೆ ಅನ್ನೋ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಗೌತಮ್ ಗಂಭೀರ್ ಅವರು ಸೂರ್ಯಕುಮಾರ್ ಯಾದವ್ ಅವರಿಗೆ ಸಿಕ್ಕಾಪಟ್ಟೆ ಒಂಥರ ಆಪ್ತರು. KKR ಸುಮಾರು ನೋಡ್ಬಿಟ್ಟಿದ್ದಾರೆ ಗೌತಮ್ ಗಂಭೀರು ಸೂರ್ಯಕುಮಾರ್ ಯಾದವ್ದು. ಸೊ ಅಂದರೆ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲ ಒಂದು ಎಬಿಲಿಟಿ ಆಗಿರ್ಬೋದು. ಹೌದು ಹೇಳ್ಬೋದು ನೀವು, ಎಕ್ಸ್ಪೀರಿಯನ್ಸ್ ವೈಸ್ ನೋಡ್ತು ಅಂದರೆ ಹಾರ್ದಿಕ್ ಪಾಂಡ್ಯಗೆ ಜಾಸ್ತಿ ಇದ್ದಾಗರು ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ T20s ಅಲ್ಲಿ ಬಂತು ಅಂದರೆ ಎಲ್ಲಾದ್ರೂ ಬಂತು ಅಂದರೆ ಸೂರ್ಯಕುಮಾರ್ ಯಾದವ್ಗಿಂತ ಹಾರ್ದಿಕ್ ಪಾಂಡ್ಯ ಅಲ್ವಾ ಮುಂಚೆ ಬಂದಿದ್ದು, ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಬೆಟರ್ ಆಗಿರುತ್ತೆ ಅಲ್ವಾ ಗುರು, ಅವರೇ ಅಲ್ವಾ ಸೀನಿಯರ್ ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಅಂತ ಹೇಳಬಹುದು. ಬಟ್ ಸೂರ್ಯಕುಮಾರ್ ಯಾದವ್ ಕೂಡ ಬೆಟರ್ ಕೇಪಬಲ್ ಆಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಯಾವಾಗ ಇಂಜುರಿ ಆಯಿತು ಲಾಸ್ಟ್ ODI ವರ್ಲ್ಡ್ ಕಪ್ ಆಗಾದ್ಮೇಲೆ, ಅವಾಗ ಒಂದೆರಡು ಸೀರೀಸಲ್ಲಿ ಇವರೇ ಲೀಡ್ ಮಾಡಿದ್ದು ಸೂರ್ಯಕುಮಾರ್ ಯಾದವ್ ಅವರು. ಆಸ್ಟ್ರೇಲಿಯಾ ಮೇಲೆ ಲೀಡ್ ಮಾಡ್ತಾರೆ. 5 ಮ್ಯಾಚ್ T20 ಸೀರೀಸ್ ಅಲ್ಲಿ 4-1 ಇಂಡಿಯನ್ ಟೀಮ್ನ ಗೆಲ್ಲಿಸ್ತಾರೆ ಸೂರ್ಯಕುಮಾರ್ ಯಾದವ್. ಅವ್ರ ಜೊತೆಗೆ ಸೌತ್ ಆಫ್ರಿಕಾ ಮೇಲೆ ಒಂದು ಸೀರೀಸ್ ಇರುತ್ತೆ T20 ಸೀರೀಸ್, ಅದರಲ್ಲಿ 1 ಈಚ್ ಆಗುತ್ತೆ ಸೀರೀಸು. ಸೊ ಸೀರೀಸು ಸಮಬಲ ಆಗುತ್ತೆ. ಸೊ ಒಂದು ಸೀರೀಸ್ನು ಕೂಡ ಒಟ್ಟಲ್ಲಿ 2 ಸೀರೀಸಲ್ಲಿ ಇವ್ರು ಕ್ಯಾಪ್ಟನ್ಸಿನ ನಿಭಾಯಿಸಿರೋದು ಸೂರ್ಯಕುಮಾರ್ ಯಾದವ್. 2 ಸೀರೀಸಲ್ಲಿ ಕೂಡ ಇಂಡಿಯಾ ಸೋತಿಲ್ಲ. ಒಟ್ಟಲ್ಲಿ ಮ್ಯಾಚ್ನ ಸೋತಿದೆ ಇಲ್ಲ ಅಂತಲ್ಲ, ಬಟ್ ಸೀರೀಸ್ನ ಸೋತಿಲ್ಲ. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಇದುವರೆಗೂ 16 ಮ್ಯಾಚ್ನ ಟೀಮ್ ಇಂಡಿಯಾ ಆಡಿದೆ T20s ಅಲ್ಲಿ. ಅದರಲ್ಲಿ 10 ಮ್ಯಾಚ್ನ ಟೀಮ್ ಇಂಡಿಯಾ ಗೆಲ್ತು ಅಂತಂದರೆ ಇನ್ನು 5 ಮ್ಯಾಚ್ನ ಇಂಡಿಯಾ ಸೋತಿದೆ. 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಹಾರ್ದಿಕ್ ಪಾಂಡ್ಯ ಅವರ ಒಂದು ಸ್ಟ್ಯಾಟ್ಸ್ ಹೆಂಗಿದೆ ಅಂದರೆ 62% ವಿನ್ನಿಂಗ್ ಸ್ಟ್ಯಾಟ್ಸ್ ಇದೆ. ಸೊ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಕೂಡ ಬೆಟರ್ ಆಗಿದೆ. ಈ ಕಡೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಕೂಡ ಬೆಟರ್ ಆಗಿದೆ. ಯಾಕಂದರೆ ಆಸ್ಟ್ರೇಲಿಯಾ ಮೇಲೆ 4-1 ಮಾಡಿಬಿಟ್ಟು ಒಂಥರ ಒನ್ ಸೈಡ್ ಮಾಡಿ ಇಟ್ಟಿದ್ದು ಆ ಒಂದು ಸೀರೀಸ್ನ. ಸೊ ಅದರಿಂದ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿನೂ ಕೂಡ ಕಡೆಗಡೆನೆ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರ ಕ್ಯಾಪ್ಟನ್ಸಿ ಸೋತಿರೋದು ಆಡಿರೋಂಥ ಇದು 6-7 ಮ್ಯಾಚಲ್ಲಿ 7 ಅರೌಂಡ್ 8 ತೊಗೊಬೋದು. 7ಅಲ್ಲಿ ಸೋತಿರೋದು ಕೇವಲ 2 ಮ್ಯಾಚು. 5 ಮ್ಯಾಚ್ನ ಗೆದ್ದಿರೋ ನಮ್ಮ ಟೀಮ್ ಇಂಡಿಯಾ, ಅದು 2 ಕ್ವಾಲಿಟಿ ಸೈಡ್ ಮೇಲೆ ಆಡಿರೋದು. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಇವ್ರ ಮೇಲೆ ಆಡಿದ್ದಾರೆ, ಐರ್ಲೆಂಡ್ ಮೇಲೆಲ್ಲ ಆಡಿದ್ದಾರೆ. ನಾವು ಹಂಗೆ ಅಂಡರ್ ಎಸ್ಟಿಮೇಟ್ ಕೂಡ ಮಾಡೋಕ್ಕಾಗಲ್ಲ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿನ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಹಂಗೆ ಹಿಂಗೆ ಅಂತಲೂ ಕೂಡ ಹೊಗಳವು ಕೂಡ ಆಗಲ್ಲ. ಇಬ್ಬರು ಕ್ಯಾಪ್ಟನ್ಸಿನೂ ಕೂಡ ಒಂಥರ ಈಕ್ವಲಿನೇ ಒಂಥರ ತುಗ್ಬೇಕಾಗತ್ತೆ. ಕರೆಂಟ್ಲಿ ನೋಡ್ತು ಅಂತಂದರೆ ಚೆನ್ನಾಗೇ ಇಬ್ಬರು ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ. ಬಟ್ ಇಲ್ಲಿಂದ ಸೂರ್ಯಕುಮಾರ್ ಯಾದವ್ ಅವರು ತಗೊಂಡು ಹೋಗಬೇಕು ಕ್ಯಾಪ್ಟನ್ಸಿನ ಅಂತ ಅನ್ಕೊಂತ ಇದ್ರಂತೆ. ಏಜ್ ವೈಸ್ ನೋಡ್ತಾರೆ ಸೂರ್ಯಕುಮಾರ್ ಯಾದವ್ ಸೀನಿಯರು, ಬಟ್ ಇಂಡಿಯನ್ ಟೀಮಲ್ಲಿ ಎಕ್ಸ್ಪೀರಿಯನ್ಸ್ ವೈಸ್ ನೋಡ್ಕೊಂಡ್ರೆ ಹಾರ್ದಿಕ್ ಪಾಂಡ್ಯ ಸೀನಿಯರು. ಇದನ್ನೆಲ್ಲ ನೋಡ್ಬಿಟ್ಟು ಕಲೆಕ್ಟಿವ್ ಆಗಿ ಗುಡ್ಡೆ ಹಾಕೊಂಡು ಗೌತಮ್ ಗಂಭೀರ್ ಅವರು ನಿರ್ಧಾರ ಮಾಡಿದ್ರೆ ಅಂತ ಕಾಣಿಸುತ್ತೆ. ಯಾಕಂದರೆ ಅವರಲ್ವ ಇವಾಗ ಅಫಿಷಿಯಲ್ ಹೆಡ್ ಕೋಚು. ಒಂಥರ ಟೀಮಲ್ಲೇ ಹೆವಿ ಡಿಫ್ರೆನ್ಸ್ ಬರುತ್ತೆ ಅನ್ನೋ ಥರ ಕಾಣಿಸ್ತಿದೆ. ವೈಸ್ ಕ್ಯಾಪ್ಟನ್ಸಿಗೆ ಇವಾಗ ವೈಸ್ ಕ್ಯಾಪ್ಟನ್ ಆಗಿದ್ದಂಥ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಡೋದು ಬೇಡ, ಆಸ್ ಎ ಪ್ಲೇಯರ್ ಆಡಲಿ ಹಾರ್ದಿಕ್ ಪಾಂಡ್ಯ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇನ್ನು ಸ್ಕ್ವಾಡ್ ಅನೌನ್ಸ್ ಆದಮೇಲೆ ಅಲ್ಟಿಮೇಟ್ಲಿ ನಮಗೆ ಗೊತ್ತಾಗುತ್ತೆ. ಒಟ್ಟು ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿ ಕೊಡೋದಂತೂ ಫಿಕ್ಸ್ ಅನ್ನೋ ಥರ ರಿಪೋರ್ಟ್ಸ್ಗಳಂತೂ ಬರ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅವರ ಪ್ರೆಸೆನ್ಸಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಏನಾದ್ರು ಕ್ಯಾಪ್ಟನ್ಸಿ ಕೊಟ್ಟರು ಅಂತಂದರೆ ಇಲ್ಲಿಂದ ಮುಂದಕ್ಕೆ ಸೂರ್ಯಕುಮಾರ್ ಯಾದವ್ ಅವರೇ ಒಂಥರ ಇಂಡಿಯನ್ ಕ್ರಿಕೆಟ್ ಟೀಮ್ನ T20s ಅಲ್ಲಿ ಮುಂದೆ ತಗೊಂಡು ಹೋಗ್ತಾರೆ ಅಂತ ನಾನು ನನ್ನ ಕಡೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ ವರ್ಗು ಕಾದು ನೋಡೋಣ ಅದು ಏನೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೇನು ಅನ್ನಿಸ್ತಾ ಇದೆ ಸೂರ್ಯಕುಮಾರ್ ಯಾದವ್ ಅವರ ಹೆಸರು ಕೇಳಿ ಬರ್ತಿದ್ದಿಲ್ಲ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿ T20s ಅಲ್ಲಿ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಬಾ.